ನಂದು ಚಾನಲ್ ಇದೆ ಆಯಿತಾ, ಯೂಟ್ಯೂಬ್ ಚಾನಲ್ ಸುಮ್ಮನೆ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂತ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಮನೆ ಮಗಳು ಸುಷ್ಮಿ ಕನ್ನಡತಿ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇದೇನು ಹೊಸ ವಿಡಿಯೋ? ಎಸ್ ಹೌದು, ನಾನು ಏರ್ ಬೊಟೆಕ್ಸ್ ಮಾಡಿಸ್ತಾ ಇದ್ದೀನಿ. ಅಂದರೆ ಹೇರ್ ಸ್ಟ್ರೈಟ್ನಿಂಗ್, ಕೆರಾಟಿನ್, ಸ್ಮೂತ್ನಿಂಗ್ ಇರುತ್ತಲ್ವ, ಸೊ ಅದರಲ್ಲಿ ಒಂದು ಬೊಟೆಕ್ಸ್. ಸೊ ಈ ಟ್ರೀಟ್ಮೆಂಟ್ನ ನಾನು ಮಾಡಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸಲೂನ್ಗೆ ಬಂದಿದ್ದೀನಿ ಆ್ಯಂಡ್ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ಅವ್ರ ಸಲೂನ್ದು ಒಂದು ರಿವ್ಯೂ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ, ಹೇಗಿದೆ ಅವ್ರ ಸಲೂನ್ ಅಂತ. ಅದು ಫ್ಯಾಮಿಲಿ ಸಲೂನ್ ಆಗಿರೋದ್ರಿಂದ ಮೆನ್ ಆ್ಯಂಡ್ ವಿಮೆನ್ ಯಾರು ಬೇಕಾದರೂ ಹೋಗ್ಬೋದು. ಸೊ ಸಪ್ರೇಟ್ ಪಾರ್ಟ್ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ನೋ ವರೀಸ್. ಇದು ಒಂದು ನಾನು ಮಾಡಿಸ್ಕೋತಿರುವಂತಹ ಒಂದು ಸ್ಪಾ ಅಲ್ಲ, ಇಟ್ಸ್ ಅ ಪಾರ್ಲರ್ ಆ್ಯಕ್ಚುಲಿ. ಇಲ್ಲಿ ಎಲ್ಲ ಥರ ಟ್ರೀಟ್ಮೆಂಟು ಇರುತ್ತೆ. ಬಾಡಿ ಮಸಾಜ್ ಆಗಿರ್ಬೋದು, ಟ್ರೀಟ್ಮೆಂಟ್, ಹೇರ್ ಕೇರ್, ಸ್ಕಿನ್, ಎವ್ರಿಥಿಂಗ್. ಸೊ ಎಲ್ಲ ಟ್ರೀಟ್ಮೆಂಟ್ ಕೂಡ ಇಲ್ಲೇ ಇರುತ್ತೆ. ಸೊ ನಾನು ಮಾಡಿಸ್ಕೋತಿರೋದು ಇಲ್ಲೇ. ಆ್ಯಂಡ್ ಇದು ನಾನು ಲಾಸ್ಟಲ್ಲಿ ಮಾಡಿರೋ ವಿಡಿಯೋ. ಸೊ ಇದು ನನ್ನ ಹೇರ್ ಸ್ಟ್ರೈಟ್ ಬೊಟೆಕ್ಸ್ ಟ್ರೀಟ್ಮೆಂಟ್ ಆದಮೇಲೆ ಮಾಡಿಸಿರುವಂತಹ ವಿಡಿಯೋ. ಸೊ ಹಾಗಾಗಿ ನಿಮಗೆ ಹಾಗೆ ಕಾಣಿಸ್ತಿದೆ. ಆ್ಯಂಡ್ ಇದು ಫಸ್ಟ್ ಹೇರ್ ವಾಶ್ ಮಾಡಿ ಬ್ಲೋ ಮಾಡ್ತಾ ಇದ್ದಾರೆ ನನ್ನ ಹೇರ್ನ, ಅಂದರೆ ಡ್ರೈ ಮಾಡ್ತಾ ಇದ್ದಾರೆ ಹೇರ್ನ. ಸೊ ಫಸ್ಟು ಹೇರ್ ವಾಶ್ ಮಾಡ್ತಾರೆ, ಅವ್ರದ್ದೇ ಶ್ಯಾಂಪೂ ಆ್ಯಂಡ್ ಸಮಥಿಂಗ್ ಏನೋ ಇರುತ್ತಲ್ಲ, ಸೊ ಅದರಲ್ಲಿ ಹೇರ್ ವಾಶ್ ಮಾಡ್ತಾರೆ. ಹೇರ್ ವಾಶ್ ಮಾಡಾದಮೇಲೆ ಫುಲ್ ಬ್ಲೋವರಲ್ಲಿ ಹೇರ್ ಡ್ರೈ ಮಾಡ್ಕೋತಾರೆ. ಸೊ ನನ್ನ ಹೇರ್ ಲೆಂತ್ ಎಷ್ಟಿದೆ ಅಂತ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ. ಎಸ್, ಇದನ್ನು ಹೇರ್ನ ಫಸ್ಟ್ ಬೊಟೆಕ್ಸ್ ಏನು ಬ್ಲೋ ಮಾಡ್ಕೋತಾ ಇರೋದು. ಫುಲ್ ಒಂದು ಸ್ವಲ್ಪನೂ ಇಲ್ಲದೆ ಇರೋ ರೀತಿ, ತೇವ ಇಲ್ಲದೆ ಇರೋ ರೀತಿ ಹೇರ್ ಡ್ರೈ ಮಾಡ್ಕೋಬೇಕು. ದೆನ್ ಹೇರ್ ಡ್ರೈ ಆದಮೇಲೆ ಫಸ್ಟ್ ಸ್ಟೆಪ್ ಬಂದು ಹೇರ್ನ ಸ್ಟ್ರೈಟ್ ಮಾಡ್ತಾರೆ. ಫಸ್ಟ್ ಸ್ಟೆಪ್ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದು. ಸೊ ಈಗ ನೆಕ್ಸ್ಟ್ ಬ್ಲೋಯಿಂಗ್ ಆದಮೇಲೆ ಹೇರ್ ಸ್ಟ್ರೈಟ್ನ ಅವರು ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಬಂದು ಹೇರ್ನ ಸ್ಟ್ರೇಟ್ ಮಾಡ್ತಿರೋದು. ನಂದು ಶಾರ್ಟ್ ಹೇರ್ ಆಗಿತ್ತಲ್ವ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ನಂದು ಹೇರ್ ಕಟ್ ಮಾಡಿಸಿದಾಗಲೂ ಕೂಡ ನೀವು ನೋಡಿದರೆ ಎಷ್ಟು ಶಾರ್ಟ್ ಆಗಿತ್ತಂತ. ಸೊ ಸ್ಟ್ರೇಟ್ ಮಾಡೋದ್ಮೇಲೆ ಎಷ್ಟು ಒಂದು ಸ್ವಲ್ಪ ಲಾಂಗ್ ಆಗಿದೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಸ್ವಲ್ಪ ಸ್ಟ್ರೇಟ್ ಆ್ಯಂಡ್ ಲಾಂಗ್ ಆಗ್ತಾಯಿದೆ ಅಂತ. ಆ್ಯಂಡ್ ಈ ಟ್ರೀಟ್ಮೆಂಟ್ ಯಾಕೆ ಮಾಡಿಸ್ಕೋಬೇಕು ಅಂದ್ಕೊಂಡೆ ಅಂದರೆ, ಸೊ ನಂದು ಕರ್ಲ್ ಹೇರ್ ಅಲ್ವಾ, ಬೈ ಬರ್ತ್ ಕರ್ಲ್ ಹೇರು. ಸೊ ಬಟ್ ನಂಗೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಆ ಹೇರ್, ಬಿಕಾಸ್ ನಾನು ಫಸ್ಟ್ ಟೈಮ್ ಕೂಡ ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಸ್ಮೂತ್ನಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಬಟ್ ನಾನು ಕರ್ಲಿ ಹೇರ್ಗೆ ಹೇರ್ ಸ್ಟ್ರೈಟ್ನಿಂಗೇ ಬೆಸ್ಟ್ ಇರ್ತಾಯಿತ್ತು. ಸೊ ಈ ಸಲ ಬೊಟೆಕ್ಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನು ಮಾಡಿಸ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಆವಾಗವಾಗ ಈ ಥರ ನ್ಯೂ ಲುಕ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಣ, ಬೊಟೆಕ್ಸ್ ಮಾಡಿಸೋಣ ಅಂತಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಎಷ್ಟು ಲಾಂಗ್ ಆಗ್ತಾಯಿದೆ ಅಂದರೆ ಜಸ್ಟ್ ಇವಾಗ ಫ್ರಂಟ್ದಷ್ಟೇ ಮಾಡ್ತಿರೋದು. ಸೊ ನಿಮಗೇನು
ಸೊ ಹೇರ್ನ ಹೀಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಹೇರ್ ಡ್ಯಾಮೇಜ್ ಆಗುತ್ತೆ. ಬಟ್ ನಮಗೆ ಟ್ರೀಟ್ಮೆಂಟ್ ಬೇಕು ಅಥವಾ ಒಂದೊಳ್ಳೆ ಲುಕ್ ಬೇಕಂದರೆ ನಾವು ಈ ಥರ ಒಂದು ಎಕ್ಸ್ಪೆರಿಮೆಂಟ್ಸ್ನ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಕಿವಿ ಹತ್ರ ಮಾಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು. ಆ್ಯಂಡ್ ಕಿವಿ ಏನು ಫೋಲ್ಡ್ ಮಾಡಿನೂ ಕೂಡ ಇಟ್ಕೊಂಡಿದ್ದೆ, ಬಟ್ ಸ್ಟಿಲ್ ಒಂದು ಸಲ ಟಚ್ ಆಗಿಬಿಡುತ್ತೆ. ಸೊ ತುಂಬ ಹೀಟ್ ಇರುತ್ತಲ್ಲ, ಸೊ ಆವಾಗ ತುಂಬ ಹುಷಾರಾಗಿ ಅವರು ಕೂಡ ಮಾಡಬೇಕು. ಆ್ಯಂಡ್ ನಾವು ಕೂಡ ಹುಷಾರಾಗಿರಬೇಕು. ಆ್ಯಂಡ್ ಇವರು ಬಂದು ಹುಡುಗಿ ಪಾರ್ಲರಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಲೇಡಿ ಅಕ್ಕ ಇದ್ದಾರೆ, ಸೋ ಕೈಂಡ್ ಹಾರ್ಟೆಡ್ ಅವರು. ಸೊ ಅವರು ಕೂಡ ಬರ್ತಾರೆ. ಸೊ ನಿಮ್ಗೆ ತೋರಿಸ್ತೀನಿ ಇನ್ ಫ್ಯೂಚರ್, ಮುಂದೆ ವೀಡಿಯೋದಲ್ಲಿ. ಸೊ ಇವರು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀರಾ ಮಾಡು ಅಂತ ಹೇಳಿದ್ರು ಅವ್ರಿಗೆ. ಸೊ ಇವರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಂದು ಚಾನಲ್ ಇದೆ ಆಯಿತಾ, ಯೂಟ್ಯೂಬ್ ಚಾನಲ್. ಸುಮ್ಮನೆ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂತ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಓನರ್ ಅಕ್ಕ. ಸೊ ಇವರು ಕೂಡ ಆಮೇಲೆ ಬಂದು ಜಾಯ್ನ್ ಆದರು. ಸ್ವಲ್ಪ ಇನ್ನೂ ಬ್ಯಾಲೆನ್ಸ್ ಇತ್ತು ಸ್ಟ್ರೈಟ್ನಿಂಗ್ ಮಾಡೋದು. ಸೊ ಅದನ್ನು ಇವರು ಕ್ಲಿಯರ್ ಮಾಡ್ಕೋತಿದ್ದಾರೆ. ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಸೇರಿ ಅವ್ರದ್ದು ಸಲೂನ್ ಇಟ್ಟಿದ್ದಾರೆ. ಸೊ ಮೆನ್ನಿಗೆಲ್ಲ ಹಸ್ಬೆಂಡ್ ಅದೇ ಪಾರ್ಟ್ ತೋರಿಸಿದ್ನಲ್ಲ ಫಸ್ಟ್ ಒನ್ನಲ್ಲಿ, ಸೊ ಆ ಪಾರ್ಟಲ್ಲಿ ಮೆನ್ನಿಗಿರುತ್ತೆ. ಸೊ ಈ ಕಡೆ ಬಂದು ವಿಮೆನ್ನಿಗಿರುತ್ತೆ. ಸೊ ವೆರಿ ಕೂಲ್. ಆ್ಯಂಡ್ ಈಗ ಅಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ದು ಕ್ರೀಮ್ ಅಪ್ಲಿಕೇಶನ್ ಮಾಡ್ತಿದ್ದಾರೆ. ಸೊ ಪಾರ್ಟ್ ಬೈ ಪಾರ್ಟ್ ತೊಗೊಂಡು, ಆ್ಯಂಡ್ ಒಂದು ಸ್ವಲ್ಪ ನೆಕ್ ಮೂಮೆಂಟ್ ಕೂಡ ಮಾಡೋ ಹಾಗಿಲ್ಲ, ಹಾಗೇ ಕೂತ್ಕೋಬೇಕು. ದೆನ್ ಪಾರ್ಟ್ ಬೈ ಪಾರ್ಟ್ ಅದನ್ನು ಏನು ಕ್ರೀಮ್ ಏನಿರುತ್ತಲ್ಲ, ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ.
ಸೊ ಇವಾಗ ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ ಮುಗಿದಿದೆ. ಸೊ ರ್ಯಾಪ್ ಮಾಡಿದ್ದಾರೆ ಆ್ಯಂಡ್ ನಾನು ತಿಂಡಿ ಕೂಡ ಮಾಡಿರಲಿಲ್ಲ ಬೆಳಗ್ಗೆ. ಸೊ ಅದಕ್ಕೋಸ್ಕರ ತಿಂಡಿ ಅವರೇ ತರಿಸ್ಕೊಟ್ಟಿದ್ದಾರೆ, ಪಲಾವ್. ಸೊ ತಿಂಡಿ ಮಾಡ್ಕೊಳ್ಳೋಣ ಅಂತ. ಸೊ ತಿಂಡಿ ಆಯಿತು. ನೆಕ್ಸ್ಟ್ ಹೇರ್ ವಾಶ್ ಆಯಿತು. ಫಸ್ಟ್ ಸ್ಟೆಪ್ ಒಂದು 20 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ 20 ಮಿನಿಟ್ಸ್ ಟೈಮ್ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಆ 20 ಮಿನಿಟ್ಸ್ ಆದಮೇಲೆ ಹೇರ್ನ ಮತ್ತೆ ವಾಶ್ ಮಾಡಿ ಬ್ಲೋ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಸಾಫ್ಟನ್ ಆ್ಯಂಡ್ ಸ್ಮೂತನ್ ಆಗಿದೆ ನನ್ನ ಹೇರ್. ಸೊ ಇನ್ನೊಂದು ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ಬ್ಯಾಲೆನ್ಸ್ ಇದೆ. ಸೊ ಇದು ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ ಆದಮೇಲೆ ಹೇರ್ನ ಡ್ರೈ ಮತ್ತು ಹೇರ್ ವಾಶ್ ಮಾಡಿ ಬ್ಲೋ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಕೂಡ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಪುನಃ. ಸೊ ಯಾ, ಎಂಜಾಯ್. ಸೆಕೆಂಡ್ ಸ್ಟೆಪ್ ಹೇರ್ ಸ್ಟ್ರೈಟ್ನಿಂಗ್ ಶುರು ಮಾಡಿದ್ದಾರೆ ಆ್ಯಂಡ್ ಬೇರೆ ಕಸ್ಟಮರ್ಸ್ ಕೂಡ ಬಂದಿದ್ದರು. ಸೊ ಅವರಲ್ಲೇ ಕೂತ್ಕೊಂಡಿದ್ದಾರೆ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಹೇರ್ ಸ್ಟ್ರೈಟ್ನಿಂಗ್ ಪುನಃ ಮಾಡ್ತಾ ಇದ್ದಾರೆ. ಸೊ ಅದು ನನ್ನ ಸ್ವಲ್ಪ ಥಿಕ್ ಮೀನ್ಸ್ ಸ್ಟ್ರಾಂಗ್ ಹೇರ್. ಆ್ಯಕ್ಚುಲಿ ಅವರು ಹೇಳ್ತಾ ಇದ್ರು ನಿಮಗೆ ಸ್ಟ್ರೈಟ್ನಿಂಗ್ ಅಷ್ಟು ಕೂರ್ತಾನೆ ಇಲ್ಲ. ಸೆಕೆಂಡ್ ಸ್ಟೆಪ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ರು ಕೂರ್ತಿಲ್ಲ, ತುಂಬಾ ಸ್ಟ್ರಾಂಗ್ ಇದೆ ಹೇರು. ಆ್ಯಕ್ಚುಲಿ ತುಂಬ ಒಳ್ಳೆಯದು ಈ ರೀತಿ ಇದ್ದರೆ ಅಂತ ಅಕ್ಕ ಹೇಳ್ತಾ ಇದ್ರು. ಸೊ ಇದು ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ಮಾಡಿ ಆದಮೇಲೆ ಹೇಗೆ ಕೂರಿಸಿದ್ದಾರೆ, ಎಷ್ಟು ಲೆಂತ್ ಇದೆ ಅನ್ನೋದನ್ನು ತೋರಿಸ್ತಾ ಇರೋದು. ಇದು ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ಆಗಿದೆ ಆ್ಯಂಡ್ ಫುಲ್ ಬ್ಯಾಕ್ ಸೈಡಿಗೆ ಕೂಮ್ ಮಾಡಿ ಸ್ಟ್ರೇಟಾಗಿ ಕೂರಿಸಿರೋದು. ಸೊ ಆ್ಯಂಡ್ ನಾನು ಹೀಗೆ ಕೂತ್ಕೋಬೇಕು ಆ್ಯಂಡ್ ಮೂಮೆಂಟ್ ಮಾಡಬಾರ್ದು. ಸೊ ಮಾಡಿದ್ರೆ ನಾನು ಹೇಗೆ ಮೂಮೆಂಟ್ ಮಾಡ್ತೀನೋ ಹಾಗಾಗ್ಬಿಡುತ್ತೆ ಹೇರು. ಸೊ ಯಾ, ಫೈನಲ್ ಲುಕ್, ಹೌ ಇಟ್ಸ್ ಲುಕ್. ಕೆರಾಟಿನ್ ಟ್ರೀಟ್ಮೆಂಟ್ಸ್ ನೀವು ಕಾಣಿಸ್ತಿದೆ ಅಲ್ವಾ. ಫಸ್ಟ್ ನಂದು ಹೇರ್ ಹೇಗಿತ್ತು ಅಂತ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ. ಆ್ಯಂಡ್ ನಾವು ಇಟ್ಸ್ ಲುಕ್ ಲೈಕ್ ದ್ಯಾಟ್. ಐ ಆಮ್ ವೆರಿ ಹ್ಯಾಪಿ. ನನಗೆ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ಸಿ ಹೇಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಎಷ್ಟು ಲಾಂಗ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಸಿ ಇದು ಒಂದು ಹಾಗೆ ಒಂದು ರೀಲ್ ಮಾಡಿಕೊಂಡೆ ಮಿರರಲ್ಲಿ. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಈ ಒಂದು ಟ್ರೀಟ್ಮೆಂಟ್ ಕಾಸ್ಟ್ ಬಂದು 6.5 ಏನೋ ಆಯಿತು ಅಂದ್ಕೊಂಡಿದ್ದೀನಿ, 6.5. ಆ್ಯಂಡ್ ಅವ್ರದ್ದೇ ಶ್ಯಾಂಪು ಒಂದು ಬ್ರ್ಯಾಂಡ್ ಹೇಳಿದ್ರು, ಬಟ್ ಸಮಥಿಂಗ್ ಯಾವುದೋ ಬ್ರ್ಯಾಂಡ್. ಆ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ಗೆ 1250 ಏನೋ ಚಾರ್ಜ್ ಆಯಿತು. ಟೋಟಲ್ ನಿಯರ್ ಬೈ ಒಂದು 8000 ಅಂತ ಅನ್ಬೋದು. ಸೊ
8,000ವರೆಗೂ ಖರ್ಚಾಗುತ್ತೆ ಬೊಟಾಕ್ಸ್ ಮಾಡಿಸ್ಕೊಂಡ್ರೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್.